ಕಾಪಿ ಕಾರ್ಡ್ ಅವ್ರ ಜೊತೆ ಒಂದು ಕೆಲಸ ಮಾಡಿರೋದ್ರಿಂದ ಈ ಮಾತನ್ನ ಹೇಳ್ತಿದ್ರಿ. ಅವರ ಆ ಕೆಮಿಸ್ಟ್ರಿ ನಿಮ್ಮದು ಅವ್ರ ಕೆಮಿಸ್ಟ್ರಿ ವರ್ಕೌಟ್ ಚೆನ್ನಾಗಿ ಇರ್ತಾ ಇತ್ತು ಅಂತ ನನಗೆ ಗೊತ್ತಿದೆ. ಸೊ ಈ ಪಾತ್ರ ಮಾಡಬೇಕಾದ್ರೆ ತುಂಬ ಕಷ್ಟ ಆಯಿತು ಅನ್ನೋದಿದ್ರೆ ನೀವು ಒಂದು ಆಡಿಯನ್ಸ್ ಆಗಿ ನೋಡಿದಾಗ? ಆ್ಯಕ್ಚುಲಿ ಅವ್ರು ಕೂಡ ಈ ಪಾತ್ರ ಫಸ್ಟ್ ಟೈಮ್ ಮಾಡ್ತಿದ್ದಾರೆ. ಸೊ ಅಂದರೆ ಅವ್ರ ಬಗ್ಗೆ ನನ್ನ ಬಗ್ಗೆನಾ? ಅವ್ರ ಬಗ್ಗೆ ಈ ಪಾತ್ರ ಆಡಿಯನ್ಸ್ ಆಗಿ ನೋಡಿದಾಗ ಕಷ್ಟ ಆಯಿತು ನನಗೆ. ತೆಗಿಲ್ಲ. ಆ್ಯಕ್ಚುಲಿ ಅವರೊಂದು ಸೀನ್ ಮಾಡ್ತಾ ಇದ್ರು. ಆ ಸೀನ್ ಮಾಡ್ತಿದ್ದಾಗ ನೀವೊಬ್ಬರು ಸಿನಿಮಾಟೋಗ್ರಾಫರ್ ಆಗಿ ನೋಡಬೇಡಿ, ಒಬ್ಬರು ಆಡಿಯನ್ಸ್ ಆಗಿ ನೋಡಿದಾಗ ಈ ಪಾತ್ರ ಮಾಡಬೇಕಾದ್ರೆ ತುಂಬ ಕಷ್ಟ ಆಗ್ತಾ ಇತ್ತು ನನಗೆ ನೋಡೋಕ್ಕೆ ಅಂತಂದರೆ ಯಾವುದು ಅಂತ? ಅದೊಂದು ಸೀನ್ ಇದೆ, ಫೈಟ್ ಸೀನ್ ಇದೊಂದು. ಸೊ ಫೈಟಲ್ಲಿ ಅದು ತುಂಬ ಕಷ್ಟದ ಫೈಟು. ಅಂದರೆ ಅದರಲ್ಲಿ ಬೆಂಕಿ ಅಂದರೆ ಇವರೇ ಡ್ಯೂಪನ್ನು ಹಾಕಿಲ್ಲ. ಸೊ ಬೆಂಕಿ ಮೇಲೆ ಇವರೆಲ್ಲ ಹಾರಿ ಅದು ಮಾಡ್ತಿದ್ರು. ಸೊ ತುಂಬ ಟೇಕ್ಸ್ ಹೋಗಿದೆ ಅದಕ್ಕೆ. ಅದೊಂದು GTK ಏನಿಲ್ವಾ, GTKಲ್ಲಿ ಅವ್ರಿಗೆ ಬಡಿತಾರೆ ಎಲ್ಲ ಒಂದು 3-4 ಜನ ರೌಡೀಸ್. ಸೊ ಆ ಸೀನ್ ತುಂಬ ಟಫ್ ಇತ್ತು. ಸೊ ಅವ್ರು ನೋಡೋಕೆ ತುಂಬ ಬೇಜಾರಾಗ್ತಿತ್ತು. ಅಂದರೆ ನೈಟ್ ಒಂದು 3 to 4 ಅದೇ 3 ಗಂಟೆ ಆಗಿತ್ತು, ಬೆಳಗಿನ ಜಾವ 3 ಗಂಟೆ. ಸೊ ಆ ಟೈಮಲ್ಲಿ ಸೀನ್ ಮಾಡ್ತಿದ್ವಿ. ಅವ್ರು ಕೂಡ ಕಷ್ಟ ಆಗ್ತಿತ್ತು ಸೀನ್ ಮಾಡೋಕ್ಕೆ. ಸೊ ಅದು ಕೂಡ ಒಂದು 10 to 15 ಟೇಕ್ಸ್ ಆದಮೇಲೆ ಸೀನ್ ಮಾಡಿದ್ದಾರೆ ಅವರು. ಕಾಪಿ ಕಾರ್ಡ್ ಅವ್ರ ಜೊತೆ ಒಂದು ಕೆಲಸ ಮಾಡಿರೋದ್ರಿಂದ ಈ ಮಾತನ್ನ ಹೇಳ್ತಿದ್ರಿ. ಅವರ ಆ ಕೆಮಿಸ್ಟ್ರಿ ನಿಮ್ಮದು ಅವ್ರ ಕೆಮಿಸ್ಟ್ರಿ ವರ್ಕೌಟ್ ಚೆನ್ನಾಗಿ ಇರ್ತಾ ಇತ್ತು ಅಂತ ನನಗೆ ಗೊತ್ತಿದೆ. ಸೊ ಈ ಪಾತ್ರ ಮಾಡಬೇಕಾದ್ರೆ ತುಂಬ ಕಷ್ಟ ಆಯಿತು ಅನ್ನೋದಿದ್ರೆ ನೀವು ಒಂದು ಆಡಿಯನ್ಸ್ ಆಗಿ ನೋಡಿದಾಗ? ಆ್ಯಕ್ಚುಲಿ ಅವ್ರು ಕೂಡ ಈ ಪಾತ್ರ ಫಸ್ಟ್ ಟೈಮ್ ಮಾಡ್ತಿದ್ದಾರೆ. ಸೊ ಅಂದರೆ ಅವ್ರ ಬಗ್ಗೆ ನನ್ನ ಬಗ್ಗೆನಾ? ಅವ್ರ ಬಗ್ಗೆ ಈ ಪಾತ್ರ ಆಡಿಯನ್ಸ್ ಆಗಿ ನೋಡಿದಾಗ ಕಷ್ಟ ಆಯಿತು ನನಗೆ. ತೆಗಿಲ್ಲ. ಆ್ಯಕ್ಚುಲಿ ಅವರೊಂದು ಸೀನ್ ಮಾಡ್ತಾ ಇದ್ರು. ಆ ಸೀನ್ ಮಾಡ್ತಿದ್ದಾಗ ನೀವೊಬ್ಬರು ಸಿನಿಮಾಟೋಗ್ರಾಫರ್ ಆಗಿ ನೋಡಬೇಡಿ, ಒಬ್ಬರು ಆಡಿಯನ್ಸ್ ಆಗಿ ನೋಡಿದಾಗ ಈ ಪಾತ್ರ ಮಾಡಬೇಕಾದ್ರೆ ತುಂಬ ಕಷ್ಟ ಆಗ್ತಾ ಇತ್ತು ನನಗೆ ನೋಡೋಕ್ಕೆ ಅಂತಂದರೆ ಯಾವುದು ಅಂತ? ಅದೊಂದು ಸೀನ್ ಇದೆ, ಫೈಟ್ ಸೀನ್ ಇದೊಂದು. ಸೊ ಫೈಟಲ್ಲಿ ಅದು ತುಂಬ ಕಷ್ಟದ ಫೈಟು. ಅಂದರೆ ಅದರಲ್ಲಿ ಬೆಂಕಿ ಅಂದರೆ ಇವರೇ ಡ್ಯೂಪನ್ನು ಹಾಕಿಲ್ಲ. ಸೊ ಬೆಂಕಿ ಮೇಲೆ ಇವರೆಲ್ಲ ಹಾರಿ ಅದು ಮಾಡ್ತಿದ್ರು. ಸೊ ತುಂಬ ಟೇಕ್ಸ್ ಹೋಗಿದೆ ಅದಕ್ಕೆ. ಅದೊಂದು GTK ಏನಿಲ್ವಾ, GTKಲ್ಲಿ ಅವ್ರಿಗೆ ಬಡಿತಾರೆ ಎಲ್ಲ ಒಂದು 3-4 ಜನ ರೌಡೀಸ್. ಸೊ ಆ ಸೀನ್ ತುಂಬ ಟಫ್ ಇತ್ತು. ಸೊ ಅವ್ರು ನೋಡೋಕೆ ತುಂಬ ಬೇಜಾರಾಗ್ತಿತ್ತು. ಅಂದರೆ ನೈಟ್ ಒಂದು 3 to 4 ಅದೇ 3 ಗಂಟೆ ಆಗಿತ್ತು, ಬೆಳಗಿನ ಜಾವ 3 ಗಂಟೆ. ಸೊ ಆ ಟೈಮಲ್ಲಿ ಸೀನ್ ಮಾಡ್ತಿದ್ವಿ. ಅವ್ರು ಕೂಡ ಕಷ್ಟ ಆಗ್ತಿತ್ತು ಸೀನ್ ಮಾಡೋಕ್ಕೆ. ಸೊ ಅದು ಕೂಡ ಒಂದು 10 to 15 ಟೇಕ್ಸ್ ಆದಮೇಲೆ ಸೀನ್ ಮಾಡಿದ್ದಾರೆ ಅವರು. ಕಾಪಿ ಕಾರ್ಡ್ ಅವ್ರ ಜೊತೆ ಒಂದು ಕೆಲಸ ಮಾಡಿರೋದ್ರಿಂದ ಈ ಮಾತನ್ನ ಹೇಳ್ತಿದ್ರಿ. ಅವರ ಆ ಕೆಮಿಸ್ಟ್ರಿ ನಿಮ್ಮದು ಅವ್ರ ಕೆಮಿಸ್ಟ್ರಿ ವರ್ಕೌಟ್ ಚೆನ್ನಾಗಿ ಇರ್ತಾ ಇತ್ತು ಅಂತ ನನಗೆ ಗೊತ್ತಿದೆ. ಸೊ ಈ ಪಾತ್ರ ಮಾಡಬೇಕಾದ್ರೆ ತುಂಬ ಕಷ್ಟ ಆಯಿತು ಅನ್ನೋದಿದ್ರೆ ನೀವು ಒಂದು ಆಡಿಯನ್ಸ್ ಆಗಿ ನೋಡಿದಾಗ? ಆ್ಯಕ್ಚುಲಿ ಅವ್ರು ಕೂಡ ಈ ಪಾತ್ರ ಫಸ್ಟ್ ಟೈಮ್ ಮಾಡ್ತಿದ್ದಾರೆ. ಸೊ ಅಂದರೆ ಅವ್ರ ಬಗ್ಗೆ ನನ್ನ ಬಗ್ಗೆನಾ? ಅವ್ರ ಬಗ್ಗೆ ಈ ಪಾತ್ರ ಆಡಿಯನ್ಸ್ ಆಗಿ ನೋಡಿದಾಗ ಕಷ್ಟ ಆಯಿತು ನನಗೆ. ತೆಗಿಲ್ಲ. ಆ್ಯಕ್ಚುಲಿ ಅವರೊಂದು ಸೀನ್ ಮಾಡ್ತಾ ಇದ್ರು. ಆ ಸೀನ್ ಮಾಡ್ತಿದ್ದಾಗ ನೀವೊಬ್ಬರು ಸಿನಿಮಾಟೋಗ್ರಾಫರ್ ಆಗಿ ನೋಡಬೇಡಿ, ಒಬ್ಬರು ಆಡಿಯನ್ಸ್ ಆಗಿ ನೋಡಿದಾಗ ಈ ಪಾತ್ರ ಮಾಡಬೇಕಾದ್ರೆ ತುಂಬ ಕಷ್ಟ ಆಗ್ತಾ ಇತ್ತು ನನಗೆ ನೋಡೋಕ್ಕೆ ಅಂತಂದರೆ ಯಾವುದು ಅಂತ? ಅದೊಂದು ಸೀನ್ ಇದೆ, ಫೈಟ್ ಸೀನ್ ಇದೊಂದು. ಸೊ ಫೈಟಲ್ಲಿ ಅದು ತುಂಬ ಕಷ್ಟದ ಫೈಟು. ಅಂದರೆ ಅದರಲ್ಲಿ ಬೆಂಕಿ ಅಂದರೆ ಇವರೇ ಡ್ಯೂಪನ್ನು ಹಾಕಿಲ್ಲ. ಸೊ ಬೆಂಕಿ ಮೇಲೆ ಇವರೆಲ್ಲ ಹಾರಿ ಅದು ಮಾಡ್ತಿದ್ರು. ಸೊ ತುಂಬ ಟೇಕ್ಸ್ ಹೋಗಿದೆ ಅದಕ್ಕೆ. ಅದೊಂದು GTK ಏನಿಲ್ವಾ, GTKಲ್ಲಿ ಅವ್ರಿಗೆ ಬಡಿತಾರೆ ಎಲ್ಲ ಒಂದು 3-4 ಜನ ರೌಡೀಸ್. ಸೊ ಆ ಸೀನ್ ತುಂಬ ಟಫ್ ಇತ್ತು. ಸೊ ಅವ್ರು ನೋಡೋಕೆ ತುಂಬ ಬೇಜಾರಾಗ್ತಿತ್ತು. ಅಂದರೆ ನೈಟ್ ಒಂದು 3 to 4 ಅದೇ 3 ಗಂಟೆ ಆಗಿತ್ತು, ಬೆಳಗಿನ ಜಾವ 3 ಗಂಟೆ. ಸೊ ಆ ಟೈಮಲ್ಲಿ ಸೀನ್ ಮಾಡ್ತಿದ್ವಿ. ಅವ್ರು ಕೂಡ ಕಷ್ಟ ಆಗ್ತಿತ್ತು ಸೀನ್ ಮಾಡೋಕ್ಕೆ. ಸೊ ಅದು ಕೂಡ ಒಂದು 10 to 15 ಟೇಕ್ಸ್ ಆದಮೇಲೆ ಸೀನ್ ಮಾಡಿದ್ದಾರೆ ಅವರು.